ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರುವಂತಹ ಹಾಗೇನೆ ತುಂಬ ಬೇಗ ಆಗುವಂತಹ ಒಂದು ರೈಸ್ ರೆಸಿಪಿ. ಇದರ ರುಚಿಗೆ ನೀವು ಪಲಾವ್ ಅಥವಾ ಬಿರಿಯಾನಿನೇ ಮರೆತು ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ನೀವು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಅಡುಗೆಗೂ ಕೂಡ ಮಾಡ್ಕೋಬಹುದು. ಬನ್ನಿ, ಹಾಗಾದ್ರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಸುಮಾರು 4 ಕ್ಯಾರೆಟ್ ಅನ್ನು ತಗೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದು ನಂತರ ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ತುರಿಯುವಾಗ ಅದನ್ನು ಸ್ವಲ್ಪ ಈ ರೀತಿ ಉದ್ದಕ್ಕೆ ತುರಿದಿಟ್ಕೊಳ್ಳಿ, ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೇನೆ ಅದು ಕ್ರಂಚಿಯಾಗಿ ನಮಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇದರಲ್ಲಿ 1 ಕಪ್ನಷ್ಟು ಅಕ್ಕಿಯ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಈ ರೀತಿ ನೋಡಿ ಉದುರುದ್ರಾಗಿ ಇರಬೇಕು. ಆಮೇಲೆ ಒಂದು 10 ಎಸಳು ಬೆಳ್ಳುಳ್ಳಿಯನ್ನ ಅದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೇನೆ. 1/4 ಕಪ್ನಷ್ಟು ಬಟಾಣಿಯನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ. ಇದರ ಬದಲು ನೀವು ಫ್ರೋಸನ್ ಬಟಾಣಿ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ಒಂದು ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೊಳ್ಳಿ. ನೀವು ಅಡುಗೆಗೆ ಬಳಸುವಂತಹ ಯಾವುದೇ ಎಣ್ಣೆಯನ್ನ ಉಪಯೋಗಿಸ್ಕೊಳ್ಬಹುದು. ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಈಗ ಚಟಪಟ ಅಂತ ಅನ್ಬೇಕು. ಆನಂತರ ಅರ್ಧ ಟೀ ಚಮಚದಷ್ಟು ಜೀರಿಗೆ, ಆಮೇಲೆ ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ. ಈಗ ಬೆಳ್ಳುಳ್ಳಿಯನ್ನು ಹಾಕಿ ಅದು ಒಂದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನ ಫ್ರೈ ಮಾಡ್ಕೊಳ್ಳುವಾಗ ಜೀರಿಗೆ ತುಂಬ ಕಪ್ಪಗಾಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕಿ ನಂತರ ಕೂಡ ಜೀರಿಗೆ ಹಾಕ್ಬೋದು, ಯಾಕೆಂದರೆ ತುಂಬ ಬಿಸಿ ಇದ್ದಾಗ ಜೀರಿಗೆ ಒಂದು ಸರ್ತಿ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಇವಾಗ ಇದೆಲ್ಲ ಫ್ರೈ ಆದ್ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವಿನ ಜೊತೆಗೆ 2 ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿಯನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಅನ್ನವನ್ನು ಮಾಡಿಟ್ಕೊಂಡ್ರೆ ತುಂಬಾ ಬೇಗ ಆಗುವಂತಹ ರೆಸಿಪಿ ಇದು. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇಷ್ಟ ಆದ್ರೆ ಸಾಕು. ಈಗ ಇದಕ್ಕೆ ಬೇರೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. 1 ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನಂತರ 1/4 ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೀ ಚಮಚದಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಈಗ ತುರಿದಿರುವಂತಹ ಕ್ಯಾರೆಟ್ ಅನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಜೊತೆಗೇನೆ 1/4 ಟೀ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅನ್ನ ಬೇಯುವಾಗ ಆಲ್ರೆಡಿ ನಾನು ಅದಕ್ಕೆ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಈಗ ಮಸಾಲೆ ಮತ್ತೆ ಕ್ಯಾರೆಟ್ಗೆ ಬೇಕಾಗುವಷ್ಟು ಮಾತ್ರ ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ಕ್ಯಾರೆಟ್ ಎಷ್ಟು ತಗೊಂಡಿದ್ದೀರಾ ಅದರ ಆಧಾರದ ಮೇಲೆ ನೀವು ಉಪ್ಪನ್ನ ಹಾಕಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಜಾಸ್ತಿ ಹಾಕಿದಾಗ ಜಾಸ್ತಿ ಹಾಕೋಬಹುದು. ನೀವು ಬರೀ 1-2 ಕ್ಯಾರೆಟ್ ಇದ್ರೆ ನಿಮಗೆ 1/4 ಟೀ ಚಮಚದಷ್ಟು ಉಪ್ಪು ಕೂಡ ಬೇಕಾಗಲ್ಲ. ನೋಡ್ಕೊಂಡು ಉಪ್ಪನ್ನು ಹಾಕಿ. ಈಗ ಎಣ್ಣೆಯಲ್ಲೇ ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, 1-2 ನಿಮಿಷ. ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬೆಂದಿರುವಂತಹ ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಫ್ರೋಸನ್ ಬಟಾಣಿ ಕೂಡ ಹಾಕೋಬಹುದು. ನನಗೆ ಈ ಬಟಾಣಿನೇ ತುಂಬಾ ಇಷ್ಟ ಆಗುತ್ತೆ. ನಾನು ಮೊದಲೇ ಬೇಯಿಸಿ ಇಟ್ಟಿದ್ದೀನಿ, ಸಪರೇಟ್ ಆಗಿ ಅದನ್ನ ಬೇಯಿಸಿ ಇಟ್ಕೋಬೇಕು. ಆಗ ನಾವು ಇದಕ್ಕೆ ಹಾಕ್ಬಹುದು. ಬಟಾಣಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಮುಚ್ಚಳ ಮುಚ್ಚಿ 1-2 ನಿಮಿಷ ನಿಧಾನ ಉರಿಯಲ್ಲಿ ಇಟ್ಬಿಡಿ. ಹಾಗೇನೆ ಆ ಒಂದು ನೀರಿನ ಅಂಶ ಎಲ್ಲ ಅದು ಹೀರ್ಕೊಳ್ಳುತ್ತೆ. ಎಣ್ಣೆಯಲ್ಲಿ ಅದು ಒಂಥರ ಫ್ರೈ ಆದಾಗೆ ಆಗುತ್ತೆ, ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿದಾಗ. ಈಗ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಮಸಾಲ ರೆಡಿ ಆಗಿದೆ. ಮಸಾಲೆ ರೆಡಿ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನವನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕುವಾಗ ಅದರ ಬೀಜ ಎಲ್ಲ ತೆಗೆದು ನಂತರ ರಸವನ್ನ ಸೇರಿಸ್ಕೊಳ್ಳಿ. ಈಗ ನೋಡಿ ಮಸಾಲೆ ರೆಡಿ ಆಗಿದೆ, ಅನ್ನ ಕೂಡ ಅದಕ್ಕೆ ಹಾಕೊಂಡಾಗಿದೆ. ಈಗ ಇದನ್ನ ಚೆನ್ನಾಗಿ ಕಲಸೋದು. ಒಂದೊಂದು ಅನ್ನದ ಅಗುಳಿಗೂ ಆ ಮಸಾಲೆಯ ರುಚಿ ಸಿಗಬೇಕು, ಆಗ ಅದು ರುಚಿಯಾಗಿರುತ್ತೆ. ಆಯ್ತಾ?
ಯಾವುದೇ ಒಂದು ಕಲಸಿದ ಅನ್ನವನ್ನು ನಾವು ಒಂದು 10 ನಿಮಿಷ ಬಿಟ್ಟು ತಿನ್ನಬೇಕು. ಆಗ ಆ ಮಸಾಲೆ ಎಲ್ಲ ಅದು ಹೀರ್ಕೊಳ್ಳುತ್ತೆ, ರುಚಿಯಾಗಿ ಇರುತ್ತೆ. ಇವಾಗ ನೋಡಿ ಇದು ರೆಡಿ ಆಗಿದೆ, ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ಇದನ್ನು ನೀವು ಕ್ಯಾರೆಟ್ ರೈಸ್ ಅಂತ ಅನ್ಬೋದು ಅಥವಾ ಬಟಾಣಿ ಕ್ಯಾರೆಟ್ ರೈಸ್ ಅಂತ ಅನ್ಬೋದು. ಒಟ್ಟಾರೆ ಇದು ಅನ್ನ ಮಾಡಿಟ್ಕೊಂಡ್ರೆ ಫ್ರೋಝನ್ ಬಟಾಣಿ ಹಾಕೋದಾದ್ರೆ ತುಂಬ ಈಸಿ, ಇಲ್ಲಾಂದರೆ ಬಟಾಣಿ ಕೂಡ ಒಂದು ಸ್ವಲ್ಪ ಬೇಯಿಸಿ ಇಡಬೇಕಾಗುತ್ತೆ. ಎರಡನ್ನು ಬೇಯಿಸಿ ಇಟ್ಕೊಂಡ್ರೆ ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ. ನೀವು ಇದನ್ನು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಮಧ್ಯಾಹ್ನದ ಅಡುಗೆಗೂ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.